ಎತ್ತಿನಹೊಳೆ ಯೋಜನೆ ಸಣ್ಣ ಯೋಜನೆಯಲ್ಲ. ರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದಂತಹ ಈ ಯೋಜನೆಗೆ ಹಲವಾರು ಹಂತಗಳಲ್ಲಿ ಕಾರ್ಯರೂಪಕ್ಕೆ ತರಲಾಗ್ತಾ ಇದೆ. ಈಗ ನಾವು ನೋಡ್ತಾ ಇರುವಂಥದ್ದು ದೊಡ್ಡನಾಗರ ಅನ್ನುವಂತಹ ಒಂದು ಸ್ಪಾಟಲ್ಲಿ ಇದ್ದೀವಿ. ಎತ್ತಿನಹೊಳೆ ಪ್ರಾರಂಭ ಆದಂತಹ ಸ್ಥಳದಿಂದ ಇದು ಡಿಸ್ಟ್ರಿಬ್ಯೂಷನ್ ಆಗೋದಕ್ಕೆ ಅಂತ ವಿತರಣೆಗೆ ಅಂತ ಕಟ್ಟಿರುವಂತಹ ಚೇಂಬರ್ ಇದು. ಬೇರೆ ಬೇರೆ ಎತ್ತಿನಹೊಳೆಯ ಹಿಂಭಾಗದಿಂದ 8 ಪೈಪ್ಲೈನ್ಗಳಲ್ಲಿ ನೀರನ್ನು ಸಂಗ್ರಹ ಮಾಡಿ ಅದನ್ನು ಈ ಒಂದು ಚೇಂಬರ್ಗೆ ವಿತರಣಾ ತೊಟ್ಟಿ ಇರುವಂತಹ ಜಾಗಕ್ಕೆ ತರಲಾಗ್ತಾ ಇದೆ. ಇಲ್ಲಿಂದ ಬೇರೆ ಬೇರೆ ಭಾಗಕ್ಕೆ ಅಂದರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂತಹ ಭಾಗಕ್ಕೆ ಗುರುತ್ವಾಕರ್ಷಣೆಯ ಆಧಾರದ ಮೇಲೆ ಒಂದು ಕಾಲುವೆಗಳನ್ನು ಮಾಡಿ ಪೈಪ್ಲೈನ್ಗಳನ್ನ ಮಾಡಿ ಅದನ್ನು ಹರಿಸುವಂಥ ಪ್ರಕ್ರಿಯೆ ನಡೀತಾ ಇದೆ. ನಾವು ದೃಶ್ಯಗಳಲ್ಲಿ ನೋಡ್ಬೋದು, ದೊಡ್ಡ ದೊಡ್ಡ ಪೈಪ್ಗಳ ಮುಖಾಂತರ ಎತ್ತಿನಹೊಳೆ ಏನು ಪ್ರಾರಂಭ ಆಗುತ್ತೆ ಆ ಭಾಗದಿಂದ ಬಿದ್ದಂತಹ ಮಳೆ ನೀರು ಮತ್ತು ಎತ್ತಿನಹೊಳೆಯ ಉಪನದಿಗಳಿಂದ ಸಂಗ್ರಹ ಆದಂಥ ನೀರುಗಳನ್ನು ತಂದು ಇಲ್ಲಿ ದೊಡ್ಡ ಜಲಾಶಯದ ರೀತಿಯಲ್ಲಿ ಸಂಗ್ರಹ ಮಾಡಲಾಗುತ್ತೆ. ಇಲ್ಲಿಂದ ಬೇರೆ ಭಾಗಕ್ಕೆ ಅಂದರೆ ಗುರುತ್ವಾಕರ್ಷಣ ಶಕ್ತಿಯಿಂದ ಹರಿಬಹುದಾದಂಥ ರೀತಿಯಲ್ಲಿ ವ್ಯವಸ್ಥೆಗಳನ್ನ ಮಾಡಿ ನೀರನ್ನು ಹರಿಸುವಂತಹ ಒಂದು ನಿರಂತರವಾದಂಥ ಕೆಲಸಗಳು ನಡೀತಾ ಇದ್ದಾವೆ. ಇದೀಗ ನಾಳೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿದಂತೆ ಪ್ರತಿಯೊಬ್ಬ ನಾಯಕರು ಬಂದು ಇದೇ ಒಂದು ಭಾಗದಲ್ಲಿ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡ್ತಾರೆ. ಪ್ರಮುಖವಾಗಿ ಈ ಎತ್ತಿನಹೊಳೆ ಪ್ರಾರಂಭ ಆದಂಥ ಸಂದರ್ಭದಲ್ಲಿ 7 ಜಿಲ್ಲೆಗಳ 29 ತಾಲೂಕಿನ 38 ಪಟ್ಟಣ ಪ್ರದೇಶ ಹಾಗೆ 6657 ಗ್ರಾಮಗಳ 75 ಲಕ್ಷ ಜನರಿಗೆ ಕುಡಿಯೋ ನೀರು, ಅದೇ ರೀತಿಯಲ್ಲಿ ಕೆರೆಗಳನ್ನ ತುಂಬಿಸೋದಕ್ಕೆ ಅಂಥೇಳಿ ಪ್ಲ್ಯಾನನ್ನು ಮಾಡಲಾಗಿತ್ತು. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು, ಹಾಸನ ಹಾಗೆ ಚಿಕ್ಕಮಗಳೂರು ಈ ಜಿಲ್ಲೆಯ ಲಕ್ಷಾಂತರ ಮಂದಿಗೆ ಈ ನೀರಿನ ಉಪಯೋಗ ಆಗುತ್ತೆ. ನಾವು ಈ ದೃಶ್ಯಗಳಲ್ಲಿ ನೋಡ್ತಾ ಇರೋ ಹಾಗೆ ಇದು DC3 ಅಂತ ಕರೀತಾರೆ. ಈ DC3 ಜಾಗಕ್ಕೆ ಬಂದಂತಹ ನೀರನ್ನು 8 ಪೈಪ್ಲೈನ್ಗಳಲ್ಲಿ ಸಂಗ್ರಹ ಮಾಡಿ ಇಲ್ಲಿಂದ ಡಿಸ್ಟ್ರಿಬ್ಯೂಷನ್ ಮಾಡುವಂತಹ ಕೆಲಸ ನಡೀತಾ ಇದೆ. ಇಲ್ಲಿಂದ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೂ ಕೂಡ ಇಲ್ಲಿಂದ 252 ಕಿಲೋಮೀಟರ್ನಷ್ಟು ಕಾಲುವೆಗಳಾಗುತ್ತೆ. ಆ ಪೈಕಿ 164 ಕಿಲೋಮೀಟರ್ ಕೆಲಸ ಈಗಾಗಲೇ ಮುಗಿದೋಗಿದೆ. ಇನ್ನೊಂದು 25 ಕಿಲೋಮೀಟರ್ನಷ್ಟು ಕೆಲಸ ನಡೀತಾ ಇದೆ. ಅದೇ ರೀತಿಯಲ್ಲಿ ಮುಂದೆ ವಾಣಿವಿಲಾಸ ಸಾಗರಕ್ಕೂ ಕೂಡ ಇಲ್ಲಿಂದ ನೀರನ್ನು ಹರಿಬಿಡುವಂಥ ಕೆಲಸ ಸದ್ಯದ ಮಟ್ಟಿಗೆ ನಡೀತಾ ಇದೆ. ಅದನ್ನು ತಡೆ ಹಿಡಿದು ಮುಂದಿನ ದಿನಗಳಲ್ಲಿ ಈ 7 ಜಿಲ್ಲೆಗಳಿಗೆ ಬೇಕಾದಂತಹ ನೀರನ್ನು ಇಲ್ಲಿಂದಲೇ ಪೂರೈಸುವಂತಹ ಕೆಲಸವನ್ನು ಮಾಡಲಾಗುತ್ತೆ. ಈ ಮೂಲಕ ಇದೇ ರೀತಿಯ ದೊಡ್ಡ ದೊಡ್ಡ ಕ್ಯಾನಲ್ಗಳು, ದೊಡ್ಡ ದೊಡ್ಡ DC ಚೇಂಬರ್ಗಳನ್ನು ನಿರ್ಮಾಣ ಮಾಡಿ ಅದನ್ನು ಮುಂದಿನ ತಾಲೂಕುಗಳಿಗೆ, ಜಿಲ್ಲೆಗಳಿಗೆ ಹರಿಬಿಡುವಂತಹ ಕೆಲಸ ನಿರಂತರವಾಗಿ ನಡೀತಾ ಇದೆ. ಕ್ಯಾಮ್ರಾ ಪರ್ಸನ್ ಸೈಯದ್ ಜೊತೆ ಪ್ರಸನ್ನ ಗಾಂವ್ಕರ್, TV9.